ಅನುಕೂಲ ಆಗ್ತದಲ್ಲ, ಅನುಕೂಲ ಆಗೋದು ಬೇಡ ಜನಕ್ಕೆ. ಅದೇ ಕಾಲಕ್ಕೆ ಶಿಕ್ಷಣ ಎಲ್ಲರಿಗೂ ಆದಷ್ಟು ಸಣ್ಣ ಜಿಲ್ಲೆಗಳಾಗೋದ್ರಿಂದ ಶಿಕ್ಷಣ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ, ಸರ್ಕಾರಿ ಶಾಲೆಗಳನ್ನ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಕಾಲೇಜುಗಳನ್ನ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ಕಾಲಕ್ಕೆ ಪ್ರೊಫೆಷನಲ್ ಕೋರ್ಸ್ಗಳು ಹೆಚ್ಚು ಕಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಜಿಲ್ಲೆ ಒಂದು MBBS ಕಾಲೇಜು ಮಧ್ಯಮ ತರಲಿಕ್ಕೆ ಸಾಧ್ಯ ಆಗ್ತದಿಲ್ಲ ರೀ. MBBS ಆಗಿರ್ಬೋದು, ಟೆಕ್ನಿಕಲಿ ಆಗ BE ಅಂತ ಔಷಧಿ ತರಕ್ಕೆ ಸಾಧ್ಯ ಆಗ್ತದೆ, ಲಾ ಕಾಲೇಜ್ ತರಲಿಕ್ಕೆ ಸಾಧ್ಯ ಆಗ್ತದೆ. 1, 2, 4 ಜಿಲ್ಲೆಗಳಾದ್ರೆ ಇವತ್ತಂತೂ ಗೋಕಾಕ್ ಮತ್ತು ಚಿಕ್ಕೋಡಿಗಳಂತೂ ಇವತ್ತು ಸಮೀಪದಲ್ಲಿ ಇದು ಆಗದೆ ಹೋದರೆ ಭಾಳಷ್ಟು ಜನ ಅಸಮಾಧಾನದ ಏನಾಗ್ತದೋ ಗೊತ್ತಿಲ್ಲ. ಅದು ಮೊದಲು ನಡೀತಾ ಇರೋದು ನಿಮ್ಮ ಇಂಟೆಲಿಜೆನ್ಸಿ ಬಿಟ್ಟು ಗೊತ್ತಾಗ್ತದೆ ಪೊಲೀಸರಿಗೆ, ಹೌದಪ್ಪ ಏನು ನಡೆದದ ಅಂತೇಳಿ. ಎಲ್ಲರೂ ಇದೇ ಪ್ರಶ್ನೆ ಎದ್ರ ಬಂದ ನಮ್ಮನ್ನಂತೆ ಪತ್ರಗಳು ತಕ್ಷಣ ಫಸ್ಟ್ ಕೇಳೋದು ಜಿಲ್ಲೆ ಆಗ್ತದಿಲ್ಲ ರೀ. ಆ ಮಕ್ಕಳಲ್ಲಿ ಭಯ, ಆತಂಕ, ನೋವು, ಸಂಕಟ ಆಗಲೇ ಆಗಿದ್ರೆ ಚೆನ್ನಾಗಿತ್ತಲ್ಲ ರೀ. 97 ನಮ್ಮ ಜಡ್ಜ್ಮೆಂಟಲ್ಲಿ ಯಾಕೆ ತಪ್ಪು ಮಾಡಿದರು ಅನ್ನೋ ಪ್ರಶ್ನೆಗಳು, 108 ಪ್ರಶ್ನೆಗಳು, ಉತ್ತರಿಸಲಾದ ಪ್ರಶ್ನೆಗಳು. ಹೀಗಾಗಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಜಿಲ್ಲೆ ಅನ್ನುವಂಥದ್ದು ಇನ್ನೆಲ್ಲಿ ಗಗನಕುಸುಮ ಆಗ್ತದೋ ಅನ್ನೋಂಥ ಭಯಾನ ಎಲ್ಲರೂ ಕಾಣಲಿಕ್ಕೆ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರಾಯ್ತು, ಸ್ವತಃ ನಮ್ಮ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅವರಾಯಿತು, ಅದೇ ಕಾಲಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಾಯಿತು, ಒಗ್ಗಟ್ಟಿಂದ ಕುಳಿತು ಇನ್ನು 18 ಜನರ ವಿಶ್ವಾಸ ತೆಗೆದು 18 ಜನ ಒಪ್ತಾರೆ ಇದಕ್ಕೆ. ಯಾಕಂತಂದರೆ ಸರ್ ಬೈನಗೋದವ್ರು ಅಬ್ಜೆಕ್ಷನ್ ಅದ, ಅವ್ರು ಬೈನಗೋದವ್ರು ನೀವು ಜಿಲ್ಲೆ ಮಾಡಿದ್ರೆ ಮಾತ್ರ ಅಬ್ಜೆಕ್ಷನ್ ಹೋಗಿಬಿಡ್ತು ಅವ್ರದ್ದು. ಇನ್ನುಳಿದ ಯಾವ ಬೇಡಿಕೆಗಳಿಲ್ಲ ಇವತ್ತು ಮುಂದೆ ಅತನಿ ದೂರಾಗಿ ಸತ್ಯನೋದು ಇಲ್ಲಂತಲ್ಲ.